ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ನೀನು ಸೊಸೆಯಾಗಿ ಅತ್ತೆಗೆ ಮರ್ಯಾದೆ ಕೊಡೋದನ್ನ ಮರ್ತಿದ್ಯಾ? ಮೊದಲು ನಿನ್ನನ್ನು ನೀನು ಸರಿ ಮಾಡ್ಕೊ. ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳಕ್ಕೆ ನಾಚಿಕೆ ಆಗ್ತಿದೆ. ಹಕ್ಕನ್ನು ಚಲಾಯಿಸೋಕ್ ಮುಂಚೆ ಸೊಸೆಯಾಗಿ ಜವಾಬ್ದಾರಿನ ನಿಭಾಯಿಸೋದನ್ನ ಮೊದಲು ಕಲಿ. ಯಶೋಧ, ನನ್ನ ಮಗಳಿಗೆ ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಅವಳು ಹೇಗೆ ನಿನಗೆ ಸೊಸೆನೋ ಹಾಗೆ ಅವಳು ನನ್ನ ಮಗಳು ಅನ್ನೋದು ನಿನಗೆ ನೆನಪಿರಲಿ. ಉದ್ದೇಶಪೂರ್ವಕವಾಗಿ ಯಾರಾದರೂ ಅವಳಿಗೆ ತೊಂದರೆ ಕೊಟ್ಟರೆ ಅದನ್ನು ಸಹಿಸ್ಕೊಂಡು ನಾನು ಸುಮ್ಮನೆ ಇರಲ್ಲ. ಕರಣ್ ಜೊತೆ ಇಲ್ಲಿ ಮದುವೆ ಮಾಡಿ ಕೋಮಲ್ನ ನಿನ್ನ ಮನೆ ಸೊಸೆಯಾಗಿ ಕಳಿಸಿರ್ಬೋದು. ಅಂದ ಮಾತ್ರಕ್ಕೆ ನನ್ನ ಮಗಳು ಅನ್ನೋ ಸಂಬಂಧನ ನಾನು ಕಡ್ಕೊಂಡಿಲ್ಲ. ಯಾರು ಬೇಕಾಗಿತ್ತು? ವರ್ಷಾ ವಿನಯ್ ದೇಸಾಯಿ ಅವರು ಕೆಲವು ಐಟಮ್ಸ್ ಆರ್ಡರ್ ಮಾಡಿದ್ರು, ಅದನ್ನು ತಂದಿದ್ದೀನಿ. ಓ ಹೌದಾ, ಒಂದು ನಿಮಿಷ ಇರಿ. ವರ್ಷಕ್ಕ ವರ್ಷಕ್ಕ ವರ್ಷಕ್ಕ. ಏನು ಮಂಜುಳಾ? ವರ್ಷಕ್ಕ, ನೀವು ಅದೇನೋ ಆರ್ಡರ್ ಮಾಡಿದ್ರಂತಲ್ಲ, ಅವ್ರು ಪಾರ್ಸಲ್ ತಗೊಂಡ್ಬಂದಿದ್ದಾರೆ. ಓ ಹೌದಾ, ಬಂದೇ ಇರು. ವರ್ಷಾ ವಿನಯ್ ದೇಸಾಯಿ ಅನ್ನೋರು ನೀವೇನಾ? ಹಾಂ ನಾನೇ. ನೋಡಿ ಮೇಡಮ್ ಸರಿ. ಪರವಾಗಿಲ್ಲ, ನಿಮ್ಮ ಕಂಪ್ನಿ ತುಂಬ ಫಾಸ್ಟ್ ಇದೆ, ಬೇಗ ಡೆಲಿವರಿ ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಓಕೆ. ವರ್ಷ ಏನಿದು? ಆಮೇಲೆ ಘಾಟದ ಸಾಮಾನ ಅಲ್ಲ ಅತ್ತೆ, ಇದು ನಾನು ಎಕ್ಸಸೈಸ್ ಮಾಡೋಕ್ಕೆ ತರಿಸಿದ್ದೆ. ಏನು, ನೀನು ಎಕ್ಸಸೈಸ್ ಮಾಡೋದಾ? ಹ್ಞೂ ಅತ್ತೆ, ಯಾಕೋ ಇತ್ತೀಚೆಗೆ ತುಂಬ ದಪ್ಪ ಆಗ್ತಿದ್ದೀನಿ, ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿ ಇದನ್ನೆಲ್ಲ ತರಿಸಿದೆ. ಇದೆಲ್ಲ ಯಾಕೆ ಬೇಕಿತ್ತು ವರ್ಷಕ್ಕ? ನೀನು 2 ಮಕ್ಕಳು ತಾಯಿ, ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಇದೆಲ್ಲ ಮಾಡಬಾರ್ದು, ಮೂಳೆ ಗಟ್ಟಿ ಇರಲ್ಲ. ಹೌದು ವರ್ಷ, ಅಮೃತ ಹೇಳ್ತಾ ಇರೋದು ಸರಿನೇ. ಇದೆಲ್ಲ ಈಗ ಬೇಡಮ್ಮ, ಸ್ವಲ್ಪ ಪ್ರಾಣಾಯಾಮ, ಯೋಗ, ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿದ್ರೆ ಆಯಿತು. ಹಾಗೆಲ್ಲ ಏನಿಲ್ಲ ಅತ್ತೆ, ಈಗ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ ಅಲ್ವಾ, ಸುಮ್ಮನೆ ಕೂತಿರೋದ್ರಿಂದ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಅದನ್ನು ಕರಗಿಸ್ಕೋಬೇಕು ಅಂದರೆ ಎಕ್ಸಸೈಸ್ ಮಾಡಲೇಬೇಕು. ಮಂಜುಳಾ, ಇದನ್ನೆಲ್ಲ ನನ್ನ ರೂಮಿಗೆ ತೊಗೊಂಬಾ. ನನ್ನ ಮಗಳು ತನ್ನ ಕರ್ತವ್ಯನ ಮರ್ತಿರ್ಬೋದು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ತಪ್ಪು ಅವಳು ಒಬ್ಬಳದು ಮಾತ್ರ ಅಲ್ಲ. ನೋಡಿ ಯಶೋಧ, ಚಪ್ಪಾಳೆ ಹೊಡೆಯಕ್ಕೆ ಒಂದು ಕೈಯಿಂದ ಆಗಲ್ಲ, 2 ಕೈ ಬೇಕು. ಇದರಲ್ಲಿ ಅವಳದೆಷ್ಟು ತಪ್ಪಿದೆಯೋ ಅಷ್ಟೇ ನಿಂದು ಇದೆ. ನೀನು ಚಿಕ್ಕವಳಲ್ಲ, ನಿನಗೂ ವಯಸ್ಸಾಗಿದೆ. ಎಷ್ಟು ವಯಸ್ಸಾದರೂ ನೀನು ಬೇರೆಯವ್ರಿಗೆ ಮಾದರಿಯಾಗಿ ಯಾವತ್ತೂ ನಡ್ಕೊಂಡಿಲ್ಲ. ಸುತ್ತಮುತ್ತ ಇರೋರೆಲ್ಲ ಬಂದು ನೋಡೋ ಮಟ್ಟಕ್ಕೆ ಜಗಳ ಮಾಡ್ತಿದ್ರೆ
ಇನ್ನು ನಿನಗೆ ಮರ್ಯಾದೆ ಹೇಗೆ ಸಿಗುತ್ತೆ? ಕರಡಿ, ಇವರಿಬ್ಬರಿಗೂ ಏನೇ ಬುದ್ಧಿ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವರಿಬ್ಬರು ಮಾಡಿದ ತಪ್ಪನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ. ಕರಣ್, ನಿನ್ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ನೀನು ಇವರಿಬ್ಬರನ್ನ ನಿನ್ನ ಅಂಕೈಯಲ್ಲಿಟ್ಕೊಂಡು ಸರಿ ಮಾಡ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ಮಾಡ್ತೀಯಲ್ಲಪ್ಪ? ಕೋಮಲ್ನ ಸುಖವಾಗಿ ನೋಡ್ಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಅವಳು ತನ್ನ ಜವಾಬ್ದಾರಿನ ಅರಿತು ಪರಿಪೂರ್ಣ ಗೃಹಿಣಿಯಾಗಿ ಮಾಡಬೇಕಾಗಿರೋದು ನಿನ್ನ ಜವಾಬ್ದಾರಿಪ್ಪ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇನ್ಮೇಲೆ ನಿಮ್ಮಿಷ್ಟ. ಸದ್ಯ ಈ ಶಕುಂತಲಾ ದೇವಿ ಬ್ರಹ್ಮೋಪದೇಶ ಮುಗಿದು. ಯಶೋದ, ನಿನ್ನ ಮನೆ ವಿಷಯದಲ್ಲಿ ನಾನು ತಲೆ ಹಾಕೋದು ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲಿ ಏನು ನಡೀತು, ಈ ಹೆಂಗಸರೆಲ್ಲ ಯಾಕೆ ಬಂದರು ಅಂತ ಏನನ್ನೂ ನಾನು ಕೇಳದೆ ಹೊರಡ್ತಾ ಇದ್ದೀನಿ. ಆದರೂ ಒಂದು ಮಾತು ನಿನಗೆ ನಾನು ಹೇಳಲೇಬೇಕು. ಈ ಮನೆಗೆ ನೀನು ಯಜಮಾನಿ ಅಂತ ಹೇಳಿದ್ಯಲ್ಲ, ಆ ಮನೆಗೆ ನಾನು ಯಜಮಾನಿ. ಇನ್ನು ಮುಂದೆ ಆ ಮನೆ ಯಾವ ವಿಷಯಕ್ಕೂ ನೀನು ತಲೆ ತೋರಿಸ್ಬಾರ್ದು. ಅದು ನಿನ್ನ ಮಗಳ ವಿಷಯನೇ ಇರ್ಬೋದು. ಅರ್ಥ ಆಯ್ತಾ? ಕೋಮಲ್ ಅವರೇ, ಚಿಕ್ಕಮ್ಮ ಸಿಟ್ಟಲ್ಲಿ ಬಾಯಿ ಮಾತಿಗೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಅಂದಿದ್ದಾರೆ. ಅದಕ್ಕೆ ನೀವು ಮನೆಗೆ ಫೋನ್ ಮಾಡೋದಾ? ನೀವು ತಪ್ಪು ಮಾಡಿಬಿಟ್ರಿ. ಒಂದ್ಸಾರಿ ಅಲ್ಲ 10 ಸಾರಿ ಹೇಳ್ಬೇಕು ಇವಳಿಗೆ, ಆಗ್ಲೇ ಅರ್ಥ ಆಗೋದು. ಸಾಕು ಸುಮ್ಮನಿರಿ ಚಿಕ್ಕಮ್ಮ. ಈ ಅವಾಂತರಗಳಲ್ಲಿ ಆಗಿರೋದು ನಿಮ್ಮಿಂದಾನೆ. ನೀವು ಸಿಂಟ ರಿಪೇರಿ ಮಾಡ್ತಿದ್ದಿದ್ರೆ ಗೋಡೆ ಒದ್ದೇನೂ ಆಗ್ತಿರ್ಲಿಲ್ಲ, ಅವ್ರ ಮನೆಗಳಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟು ಆಗ್ತಿರ್ಲಿಲ್ಲ. ಇದು ನಿಮ್ಮಿಂದ ತಪ್ಪು ತಾನೆ. ಇದನ್ನ ನೀವೇ ಸರಿ ಮಾಡ್ಬೇಕಲ್ವಾ? ಏಯ್ ಸಾಕು, ಬಾಯಿ ಮುಚ್ಚ. ಅದಕ್ಕೆ ನಾನು ಅವ್ರಿಗೆಲ್ಲ ಸಾವಿರ ಕೊಡೋಕ್ಕಾಗತ್ತಾ? ನಾನು ಯಾರಿಗೂ 1 ಕಿಲೋ ಕಾಸು ಕೊಡಲ್ಲ. ಹಾಗಲ್ಲ ಚಿಕ್ಕಮ್ಮ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ಹೇಳ್ತಾನೆ ಇದೀನಲ್ಲ, ನಾನು ಯಾರಿಗೂ 1 ಚಿಕ್ಕ ಕಾಸು ಕೊಡಲ್ಲ ಅಂತ. ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಸರಿ ಬಿಡಿ ಚಿಕ್ಕಮ್ಮ, ನಾನೇ ಎಲ್ಲ ರಿಪೇರಿ ಮಾಡಿಸಿ ಅವ್ರಿಗೇನು ಕೊಡಬೇಕೋ ಕೊಟ್ಟು ಸೆಟ್ಲ್ ಮಾಡ್ತೀನಿ. ಇವ್ರು ತಪ್ಪು ಮಾಡಿರೋದಕ್ಕೆ ನಾವೇ 1000 ಗಟ್ಟಲೆ ಖರ್ಚು ಮಾಡಬೇಕು? ತಪ್ಪು ಮಾಡಿರೋದು ನಾವಲ್ವಲ್ಲ. ಇವ್ರು ಇಷ್ಟು ಹಠ ಮಾಡ್ತಾರಂದ್ರೆ ನಾವು ಅದಕ್ಕೆ ಸೊಪ್ಪು ಯಾಕೆ ಹಾಕಬೇಕು? ಯಾರೇನು ಬೇಕಾದರೂ ದೋಚ್ಕೊಂಡು ಹೋಗ್ಲಿ, ನಾವು ಸುಮ್ಮನೆ ಇದ್ಬಿಡೋಣ. ಕೋಮಲ್ ಅವರೇ, ನೀವು ಆ ರೀತಿ ಮಾತಾಡಬಾರ್ದು. ಚಿಕ್ಕಮ್ಮ ಯಾರೋ ವರ್ಗನವರಲ್ಲ, ನಮ್ಮ ಕುಟುಂಬಕ್ಕೆ ಸೇರಿದವರು. ಇವರು ನನ್ನ ಚಿಕ್ಕಮ್ಮ, ನನ್ನನ್ನು ಸಾಕಿ ಸಲೋದವರು. ಇವ್ರು ತಪ್ಪು ಮಾಡಿದ್ರು ಒಂದೇ, ನಾನು ತಪ್ಪು ಮಾಡಿದ್ರು ಒಂದೇ. ನಾನು ಅಕ್ಕಪಕ್ಕದವ್ರ ಹತ್ರ ಮಾತಾಡಿ ಅವ್ರಿಗೇನು ಕಾಂಪೋಸಿಟ್ ಕೊಡಬೇಕು ಅಂತ ನೋಡ್ತೀನಿ. ಬಿಳಿ ಜಿರ್ಲೆ ಕೋಮಲ್, ನೋಡ್ದಿಯೇನೆ
ಸಂಸ್ಕಾರ ಅಂದರೆ ಇದು ಕಣೆ. ನಿಮ್ಮ ಅಮ್ಮ ನಿನಗೆ ಕಲಿಸಿರೋ ಸಂಸ್ಕಾರಕ್ಕೂ ನಾನು ನನ್ನ ಮಗನಿಗೆ ಕಲಿಸಿರೋ ಸಂಸ್ಕಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತಾ? ಒಂದು ಹೆಣ್ಣಾಗಿ ಸೇರಿದ ಮನೆಯಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಿಮ್ಮ ಅಮ್ಮ ನಿನಗೆ ಕಲಿಸ್ಲಿಲ್ಲ. ಆದ್ರೆ ಗಂಡ ಮಗ ಅವನು ಎಷ್ಟು ತಗ್ಗಿ ಬಗ್ಗಿ ಎಲ್ರಿಗೂ ಹೊಂದ್ಕೊಂಡು ಹೋಗೋದನ್ನ ನಾನು ಕಲಿಸಿದ್ದೀನಿ. ಕರಣ್ಗೆ ಅಂತ ಸಂಸ್ಕಾರ ರಕ್ತದಿಂದಲೇ ಬಂದಿರಬೇಕು. ಈ ಥರ ಒಳ್ಳೆ ಮನುಷ್ಯನ ಹುಡ್ಕೊಂಡು ತಿಂದು ಅವನ ಹತ್ರ ದುಡ್ಡು ಖಾಲಿ ಮಾಡ್ಸಕ್ ನೋಡ್ತಿರಲ್ಲ, ನಿಮ್ದೆಂತ ಕಚಡ ಸಂಸ್ಕಾರ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಅವನಿಗೆ ಒಳ್ಳೆ ಸಂಸ್ಕಾರ ಕಲ್ಸಕ್ ಹೇಗೆ ಸಾಧ್ಯ? ಕರಣ್ ನಿಮ್ಮನ್ನ ಸ್ವಂತ ಅಮ್ಮ ಅಂತ ತಿಳ್ಕೊಂಡಿದ್ದಾನೆ. ನೀವು ಮಗ ಅನ್ನೋ ಯಾವ ವಾತ್ಸಲ್ಯನೂ ತೋರಿಸ್ದೆ ಅವನ ಹತ್ರ ದುಡ್ಡು ಕೇಳಕ್ ನೋಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ಇದೇನಾ ನಿಮ್ಮ ಸಂಸ್ಕಾರ? ದೊಡ್ಡದಾಗ ನನಗೆ ಹೇಳಕ್ ಬಂದ್ಬಿಟ್ಟು ಇವಳ ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಎಷ್ಟೇ ಆಗಲಿ ಆ ಶಕುಂತಲಾ ದೇವಿ ಮಗಳಲ್ವಾ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಕೆಲಸ ಮಾಡ್ಕೊಂಡ್ಬಿಡ್ತಿದ್ದೆ ಅಮೂಲ್ಯ. ಸ್ವಲ್ಪ ಯಾಮಾರಿದ್ರು ಕಾಲ್ ಜಜ್ಜೋಗ್ತಿತ್ತಲ್ಲ. ಅತ್ತೆ, ಅಮೂಲ್ಯ ಈ ಭಾರವಾಗಿರೋ ವಸ್ತುನ ಕಾಲ್ ಮೇಲೆ ಹಾಕೊಂಡ್ಬಿಡ್ತಿದ್ಲು. ಅಯ್ಯೋ ದೇವ್ರಿ, ಎಂತ ಅನಾಹುತ ಆಗ್ತಾ ಇತ್ತು. ಸತ್ಯ, ಅಮೂಲ್ಯನಿಗೇನು ಆಗಿಲ್ವಲ್ಲ? ವರ್ಷ, ಮಗು ಇದನ್ನ ಮುಟ್ಟೋ ತನಕ ನೀನೇನು ಮಾಡ್ತಿದ್ದೆ? ಅತ್ತೆ, ನಾನು ಆ ಕಡೆ ತಿರ್ಕೊಂಡು ಎಕ್ಸಸೈಸ್ ಮಾಡ್ತಿದ್ದೆ, ಈ ಕಡೆ ನೋಡಲೇ ಇಲ್ಲ. ಎಕ್ಸಸೈಸ? ಏನ್ ನಿನ್ನ ಅವತಾರ? ಇದನ್ನು ತರಿಸ್ಕೊಂಡು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಏನಿದೆ? ಅತ್ತೆ, ಅದು ನಾನು ದಪ್ಪ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದಕ್ಕೆ ಸ್ಲಿಮ್ ಆಗಬೇಕು ಅಂತ ಇದನ್ನೆಲ್ಲ ತರಿಸಿ ವರ್ಕೌಟ್ ಮಾಡ್ತಿದ್ದೀನಿ. ಮೈ ಬಗ್ಸಿ ಮನೆ ಕೆಲಸ ಮಾಡಿದ್ರೆ ಇದ್ರ 2 ಪಟ್ಟು ಎಕ್ಸಸೈಸ್ ಆಗುತ್ತೆ. ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. 1000 ರೂಪಾಯಿ ಕೊಟ್ಟು ಇಂಥದನ್ನೆಲ್ಲ ತರಿಸ್ಕೊಂಡು ಎಕ್ಸಸೈಸ್ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡೋದು. ಏನು ಇದು ನಿಮ್ಮ ಅಮ್ಮ ಕೊಟ್ಟ ಅಡ್ವೈಸ್ ಏನಾ? ಇಲ್ಲ ಅತ್ತೆ, ನಾನೇ ತರಿಸ್ದೆ. ಇದೆಲ್ಲ ಯಾಕೆ ಬೇಕಾಗಿತ್ತು? ತರಿಸಿದ ಮೇಲೆ ಮಕ್ಕಳ ಕೈಗೆ ಸಿಗದಂಗೆ ಇಡ್ಬೇಕು ತಾನೆ? ಅಮೂಲ್ಯ ಇದನ್ನ ಕಾಲ್ ಮೇಲೆ ಹಾಕೊಂಡಿದ್ರೆ ಏನಾಗ್ತಾ ಇತ್ತು ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಶಾಂತಲಾ, ನೀನ್ ಯಾಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟೆ? ಇದೆಲ್ಲ ಬೇಡ. 2 ಮಕ್ಕಳಿಗೆ ಹಾಲು ಕುಡಿಸೋಳು ನೀನು. ಸುಸ್ತಾಗ್ತಿ ಅಂತ ಎಷ್ಟೋ ಹೇಳಿದೆ ಶಕುಂತಲಾ. ಆದರೂ ವರ್ಷ ನಾನು ಸ್ಲಿಮ್ ಆಗೋಕೆ ಇದನ್ನೆಲ್ಲ ಮಾಡಲೇಬೇಕು ಅಂದ್ಲು. ದೊಡ್ಡವ್ರು ಹೇಳೋ ಮಾತು ಅಂದ್ರೆ ನಿನಗೆ ಅಷ್ಟು ಅಲಕ್ಷ್ಯ ಆಗ್ಬಿಟ್ಟಿದೆಯಲ್ಲ. ನೀನ್ ಸರ್ಕಸ್ನ ಇಲ್ಲಿಗೆ ನಿಲ್ಸು. ಹಿಂದೆ ಒಂದ್ಸಲ ನಿಮ್ಮಮ್ಮ ಇಂಥದನ್ನೇ ತರಿಸ್ಕೊಂಡು ಕಾಲ್ ಮೇಲೆ ಹಾಕೊಂಡು ವಾರಗಟ್ಲೆ ಮಲಗಿದ್ಲು. ನೆನಪಿಲ್ವಾ ನಿನಗೆ?
ತೂರಿಸಿ ಸೇವೆ ಮಾಡೋಕ್ಕೆ ಯಾರೂ ಇಲ್ಲ. ಮೊದಲು ಇದನ್ನೆಲ್ಲ ತೆಗೆದಿಟ್ಟು ಮನೆ ಕೆಲಸ ನೋಡು, ಎಲ್ಲ ಕರಗೋಗುತ್ತೆ. ಅಮೂಲ್ಯ ಪುಟಿ, ನೀನು ಇನ್ಮೇಲೆ ಇದನ್ನೆಲ್ಲ ಮಾಡಬೇಡ, ಹಬ್ಬು ಆಗುತ್ತೆ. ನಮ್ಮ ಡ್ಯೂಟಿ ಕಾನ್ಷಿಯಸ್ ನಮಗಿರುತ್ತಪ್ಪ. ನಾನು ಯಾಕೆ ಇವ್ರು ಕಂಟ್ರೋಲ್ ಮಾಡಬೇಕು? ನಾವು ಡ್ರಮ್ ಥರ ಆಗಬೇಕಾ? ಓ, ಅಮ್ಮನ ಮನೆಗೆ ಹೋಗಿದ್ರು, ಅಲ್ಲೇನೋ ನಡೆದಿದೆ ಅನಿಸುತ್ತೆ. ಆ ಸಿಟ್ಟು ತಂದು ಇಲ್ಲಿ ತೀರಿಸ್ತಿದ್ದಾರೆ. ಛೇ, 1000 ರೂಪಾಯಿ ಕೊಟ್ಟು ಐಟಮ್ಸ್ ಎಲ್ಲ ತರಿಸಿದ್ದೆ, ಎಲ್ಲ ವೇಸ್ಟ್ ಆಯಿತು. ಇಲ್ಲ, ವಿನಯ್ ಹೇಳಿ ಮತ್ತೆ ಬಾಯಿ ಮುಚ್ಚಿ ಮತ್ತೆ ಎಕ್ಸಸೈಸ್ ಶುರು ಮಾಡಬೇಕು. ಏನೇ ವರ್ಷ? ಅಮ್ಮ, ಏನು ನಡೀತಲ್ಲಿ? ಶಕುಂತಲಾ ಅತ್ತೆಗೆ ಏನಾದರೂ ಅಂದ್ಯಾ? ಏನನ್ನೋದು? ಈ ಬಿಳಿಜಿರ್ಲೆ ಕೋಮಲ್ ಇಲ್ದೇ ಇರೋ ಚಾಡಿ ಹೇಳಿ ಆ ಶಕುಂತಲಾ ದೇವಿನ ಇಲ್ಲಿ ಕರೆಸಿದ್ಲು. ನಮ್ಮನೆ ವ್ಯವಹಾರದಲ್ಲಿ ತಲೆ ಹಾಕ್ಬೇಡಿ, ಇದು ನಮ್ಮನೆ, ಇಲ್ಲಿ ನಾನೇ ಯಜಮಾನಿ ಅಂತ ಕಟ್ಟಿ 2 ತುಂಡಾದಂಗೆ ಹೇಳಿ ಕಳಿಸ್ದೆ. ಅಯ್ಯೋ, ಹಾಗೆ ಯಾಕಮ್ಮ ಹೇಳಕ್ಕೋದೆ? ಮತ್ತಿನ್ನೇನು, ಮಗಳು ಕುಸು ಕುಸು ಅಂದು ಅಂತ ಓಡ್ ಬಂದ್ಬಿಡದ? ನಾನು ಅಲ್ಲಿಗೆ ಬಂದ್ರೆ ಅವರು ಹಾಗೆ ಔತಣ ಮಾಡಿ ಕಳಿಸ್ತಾರ? ನಿಮ್ಮ ಅತ್ತೆ ಸಿಟ್ಟು ಮಾಡ್ಕೊಂಡು ಮುಲ್ಲಾಜಿಲ್ದೆ ಮನೆಯಿಂದ ಓಡಿಸ್ತಾಳೆ. ನಾನು ಆ ಮಾತಿನ್ನೂ ಹೇಳಿಲ್ಲ. ಇಲ್ಲಿನ ವ್ಯವಹಾರದಲ್ಲಿ ಹೀಗೆ ತಲೆ ಹಾಕ್ತಿದ್ರೆ ಗೆಟ್ ಔಟ್ ಅನ್ನೋದು ಒಂದಿನ ಆಗತ್ತೆ ಬಿಡು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಮ್ಮ, ನೀನಲ್ಲಿ ಅವ್ರನ್ನ ರೇಗಿಸಿ ಕಳಿಸಿದ್ಯಾ? ಶಕುಂತಲಾ ಅತ್ತೆ ಬಂದು ಅತ್ತೆ ಮೇಲಿನ ಸಿಟ್ಟನ್ನ ಕತ್ತಿ ಮೇಲೆ ತೀರ್ಸಿದ್ರು ಅಂತಾರಲ್ಲ, ಹಾಗೆ ನಿನ್ನ ಮೇಲಿನ ಸಿಟ್ಟನ್ನ ನನ್ನ ಮೇಲೆ ತೀರ್ಸಿದ್ರು. ಹಾಗಂತ ನನ್ನ ಮನೆಯವರು ಅವ್ರು ಅಂದಿದ್ನೆಲ್ಲ ಅನ್ನಿಸ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾ? ಇಲ್ಲಿ ಅಕ್ಕಪಕ್ಕದವರೆಲ್ಲ ಇದ್ರು, ಅವ್ರ ಮುಂದೆ ನಾನು ನಿಮ್ಮ ಅತ್ತೆ ಕಾಲಿಗೆ ಬಿದ್ದುಬಿಟ್ರೆ ನನ್ನ ಕಿಮ್ಮತ್ತು ಏನಾಗ್ಬೇಕು ಹೇಳು? ಇಲ್ಲಿ ನಾನೇ ಹುಲಿ ಕಣೆ. ನೀವು ಹೇಳ್ತಾ ಇರೋದನ್ನ ನಂಬಕ್ಕೆ ಆಗ್ತಾ ಇಲ್ಲ ಶಕುಂತಲಾ. ಯಶೋಧ ಅವರು ನಮ್ಮ ಕೋಮಲ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂದ್ರಂತ. ಎಷ್ಟು ಧೈರ್ಯ ಅವರಿಗೆ? ಕೋಮಲ್ ನನಗೆ ಫೋನ್ ಮಾಡಿದಾಗಲೇ ಇದೇನೋ ಸೀರಿಯಸ್ ವಿಷಯ ಅಂತ ನನಗನ್ನಿಸ್ತು. ಅದಕ್ಕೆ ಶಾಂತಲಾ ಅಷ್ಟು ಅರ್ಜೆಂಟಾಗಿ ನಾನು ಅಲ್ಲಿಗೆ ಓಡಿದ್ದು. ಯಾಕಂತ ಅವ್ರು ಅಷ್ಟು ನಿಷ್ಠುರವಾಗಿ ಮಾತಾಡಿದ್ದು? ನನಗೂ ಗೊತ್ತಿಲ್ಲ ಶಾಂತಲಾ. ಆದರೆ ಅಲ್ಲಿ ಯಶೋಧ, ಇದು ನನ್ನ ಮನೆ, ಇಲ್ಲಿ ನಾನೇ ಯಜಮಾನಿ, ನಮ್ಮ ಮನೆ ವಿಷಯದಲ್ಲಿ ನೀನು ತಲೆ ತೋರಿಸ್ಬೇಡ ಅಂತ ನನ್ನ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಲು. ಅವಳು ಅಷ್ಟು ಹೇಳಿದ ಮೇಲೆ ನಾನು ಯಾಕೆ ಅದನ್ನು ಕೆಡಕಕ್ಕೆ ಹೋಗ್ಲಿ? ಮತ್ತೆ ಸುಮ್ಮನೆ ಬಂದ್ಬಿಟ್ಯಾ? ನಮ್ಮ ಬಂಗಾರ ಚೆನ್ನಾಗಿದ್ರೆ ತಾನೇ ನಾನು ಅವಳ ಹತ್ರ ಹೋಗಿ ಮಾತಾಡಕ್ಕೆ. ಕೋಮಲಲ್ಲಿ ಏನು ಕಿತಾಪತಿ ಮಾಡಿದ್ದಾಳೋ ಏನು ಯಾರು ಗೊತ್ತು. ಅದಕ್ಕೆ ಮೊದಲು ಅವಳಿಗೆ ಬುದ್ಧಿ ಹೇಳಿದೆ. ಇದನ್ನೆಲ್ಲ ಸರಿಯಾಗಿ ನಿಭಾಯಿಸಪ್ಪ ಅಂತ ಕರಣ್ಗೂ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು ಶಕುಂತಲಾ.